ನರೇಂದ್ರ ಮೋದಿ ಸರ್ಕಾರದ ಅವಧಿಯ ಕೆಲವು ದಾಖಲೆಗಳನ್ನು ಮುರಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸಂಸತ್ತಿನ ಸದನದೊಳಗೆ ಆಗಂತುಕರು ನುಸುಳಿ ಹೊಗೆ ಬಾಂಬ್ ಹಾಕಿದಂತಹ ಘಟನೆ ಈ ಹಿಂದಿನ ಯಾವುದೇ ಸರ್ಕಾರದ ಅವಧಿಯಲ್ಲೂ ನಡೆದಿಲ್ಲ. ಈಗ ಒಂದೇ ದಿನದಲ್ಲಿ 78 ಸಂಸದರ ಅಮಾನತು ಮಾಡಲಾಗಿದೆ. ಇದು ಸಂಸತ್ತಿನ ಇತಿಹಾಸದಲ್ಲೇ ಮೊದಲು. ಸಂಸತ್ತಿನಲ್ಲಿ ಇಷ್ಟೆಲ್ಲ ಆಗುವಾಗ ಪ್ರಧಾನಿ ಮೋದಿಯವರು ವಾರಣಾಸಿಯಲ್ಲಿ ಭಾಷಣ ಮಾಡ್ತಾ ಇದ್ರು. ಹಾಗಾಗಿ ಮೋದಿ ಸರ್ಕಾರದ ಇಂಥ ದಾಖಲೆಗಳನ್ನು ಮುರಿಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಮ್ಮದು ಮದರ್ ಆಫ್ ಡೆಮಾಕ್ರಸಿ ಅಂತ ವಿಶ್ವ ವೇದಿಕೆಗಳಲ್ಲಿ ನಿಂತು ಭಾಷಣ ಮಾಡುವವರು ದೇಶದ ಸಂಸತ್ತಿನಲ್ಲಿ ಏನ್ ಮಾಡ್ತಾ ಇದ್ದಾರೆ? ಸಂಸತ್ತಿನಲ್ಲಿ ಆಗಿರುವಂತಹ ಭಾರೀ ಭದ್ರತಾ ವೈಫಲ್ಯವನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರೆ, ಅದರ ಬಗ್ಗೆ ದೇಶದ ಗೃಹ ಮಂತ್ರಿಗಳು ಹೇಳಿಕೆಯನ್ನ ನೀಡಬೇಕು ಅಂತ ಒತ್ತಾಯ ಮಾಡಿದ್ರೆ ಆ ಸಂಸದರನ್ನೇ ಸಂಸತ್ತಿನಿಂದ ಹೊರಹಾಕಲಾಗಿದೆ. ಪ್ರತಿಪಕ್ಷ ಬೇಡ ಅನ್ನುವಂಥ, ವಿರೋಧ ಇರುಕೂಡದು ಅನ್ನುವಂಥ ನಿಲುವಿನ ಪ್ರಶ್ನೆ ಮಾಡುವವರನ್ನ, ಪ್ರತಿಭಟಿಸುವವರನ್ನ ದ್ವೇಷಿಸುವ ಈ ಸರ್ಕಾರದಿಂದ ಮತ್ತೊಂದು ದಾಖಲೆಯಾಗಿದೆ. ತನ್ನ ಸರ್ಕಾರ ಇದ್ದ ಸಂಸತ್ತಿನಲ್ಲಿ ಇಂಥದೊಂದು ವಿಲಕ್ಷಣ ವಿದ್ಯಮಾನಕ್ಕೆ ಕಾರಣವಾಗ್ತಾ ಇರುವಾಗ ಅತ್ತ ವಾರಣಾಸಿಯಲ್ಲಿ ಮೋದಿ ತನಗೂ ಇದಕ್ಕೂ ಸಂಬಂಧನೇ ಇಲ್ಲದಂತೆ ಭಾಷಣ ಮಾಡ್ತಿದ್ರು. ಇಲ್ಲಿ ಸಂಸತ್ತಿನ ಅಧಿವೇಶನ ನಡೀತಾ ಇದೆ, ಸಂಸತ್ತಿನಲ್ಲಿ ಇಷ್ಟು ದೊಡ್ಡ ಘಟನೆಯಾಗಿದೆ, ಆ ಬಗ್ಗೆ ವಿಪಕ್ಷ ವಿವರಣೆ ಕೇಳ್ತಾ ಇದೆ. ಆದ್ರೆ ಪ್ರಧಾನಿ ಮೋದಿ ಅವರು 3ನೇ ಅವಧಿಗೆ ಗದ್ದುಗೆ ಏರುವಂತಹ ತಯಾರಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಪ್ರಧಾನಿ ಮೋದಿ ಈಗಾಗಲೇ ಸಂಸತ್ತಿಗೆ ಬಾಯ್ ಬಾಯ್ ಹೇಳಿ ಚುನಾವಣಾ ಪ್ರಚಾರ ಮೂಡಿಗೆ ಬದಲಾಗಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಸಂಸತ್ತಿನಲ್ಲಿ ಭರ್ಜರಿ ಬಹುಮತ ಸಿಗಬೇಕಾದ್ರೆ ಈಗ ಸಂಸತ್ತನ್ನ ಬಿಟ್ಟು ಬೀದಿಯಲ್ಲಿರಬೇಕು ಅಂತ ಅವರು ಆಗ್ಲೇ ಹೊರಟಾಗಿದೆ. ಹಾಗಾಗಿ ಸಂಸತ್ತಿನಲ್ಲಿ ಏನಾಗ್ತಾ ಇದೆ ಅನ್ನೋದು ಅವರಿಗೆ ಅಗತ್ಯನೇ ಇಲ್ಲ, ಅವರಿಗೆ ಅದರ ಪರಿವೇ ಇಲ್ಲ. 3ನೇ ಅವಧಿಗೆ ಆರಿಸೋದಿಕ್ಕೆ ಜನರ ಬಳಿ ಕೇಳ್ತಾ ಇರುವ ಅವರಿಗೆ ಅದೇ ಜನರಿಂದ ಆಯ್ಕೆಯಾಗಿ ಬಂದಿರುವಂತಹ ಪ್ರತಿಪಕ್ಷದ ಸದಸ್ಯರ ಬಗ್ಗೆ ಮಾತ್ರ ಘೋರ ತಾತ್ಸಾರ. ಈ ಸರ್ಕಾರಕ್ಕೆ ಜನರು ಬೀದಿಯಲ್ಲಿ ಪ್ರತಿಭಟಿಸಬಾರದು, ಸಂಸದರು ಸಂಸತ್ನಲ್ಲಿ ಪ್ರಶ್ನೆ ಕೇಳಬಾರದು ಅಂತ ನಿನ್ನೆ ವಿಪಕ್ಷ ಸಂಸದರೊಬ್ಬರು ಹೇಳಿದ್ದು ಇದೇ ಅರ್ಥದಲ್ಲಿ. ಸಂಸತ್ತಿನ ಚಳಿಗಾಲದ ಅಧಿವೇಶನದ 15ನೇ ದಿನ ಸದನದೊಳಗಿನ ಈ ವಿದ್ಯಮಾನ ಪ್ರಜಾಪ್ರಭುತ್ವದ ಅತಿ ದೊಡ್ಡ ವ್ಯಂಗ್ಯ. ಸೋಮವಾರ ಅಂದ್ರೆ ಡಿಸೆಂಬರ್ 18ರಂದು ಒಂದೇ ದಿನ 78 ಸಂಸದರನ್ನ ಅಮಾನತು ಮಾಡಲಾಗಿದೆ. ಲೋಕಸಭೆಯ 33 ಮತ್ತು ರಾಜ್ಯಸಭೆಯ 45 ಸಂಸದರನ್ನ ಅಮಾನತುಗೊಳಿಸಲಾಗಿದೆ. ಇದೇ ವಿಚಾರಕ್ಕೆ ಡಿಸೆಂಬರ್ 14ರಂದು ರಾಜ್ಯಸಭೆ ಮತ್ತು ಲೋಕಸಭೆಯ 14 ಸಂಸದರನ್ನ ಅನುಚಿತ ವರ್ತನೆ ಆರೋಪದಲ್ಲಿ ಅಮಾನತು ಮಾಡಲಾಗಿತ್ತು. ಇದರೊಂದಿಗೆ ಈ ಅಧಿವೇಶನದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಿಂದ ಇದೇ ಮೊದಲ ಬಾರಿಗೆ ಒಟ್ಟು 92 ಪ್ರತಿಪಕ್ಷ ಸಂಸದರನ್ನ ಅಮಾನತುಗೊಳಿಸಿದಂತಾಗಿದೆ. ವಿಪರ್ಯಾಸ ಅಂದ್ರೆ ಸಂಸತ್ತಿನಲ್ಲಿ ಇಷ್ಟೆಲ್ಲ ನಡೀತಾ ಇರುವಾಗ ಪ್ರಧಾನಿ ಮೋದಿ ಮಾತ್ರ ವಾರಣಾಸಿಯ ಸಮಾವೇಶದಲ್ಲಿ ಭಾಷಣ ಮಾಡ್ತಿದ್ರು. ಅವರಿಗೀಗ ಸಂಸತ್ತಿನಲ್ಲಿ ಏನ್ ನಡೀತಾ ಇದೆ ಅನ್ನೋದು ಲೆಕ್ಕಕ್ಕೆ ಇಲ್ಲದಂತಾಗಿದೆ. ಸಂಸತ್ತು, ಸಂಸದೀಯ ನಡಾವಳಿ, ಅದರ ಪ್ರಾಮುಖ್ಯತೆ ಎಲ್ಲವೂ ಇಲ್ಲಿ ನಗಣ್ಯವಾಗಿದೆ. ಡಿಸೆಂಬರ್ 13ರ ಸಂಸತ್ ಭದ್ರತಾ ವೈಫಲ್ಯಕ್ಕೆ ಸಂಬಂಧಿಸಿದಂತೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಅವರ ಒತ್ತಾಯ ಇರೋದು ಈ ಭದ್ರತಾ ವೈಫಲ್ಯದ ಬಗ್ಗೆ ವಿಸ್ತೃತ ಚರ್ಚೆಯಾಗಬೇಕು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿಕೆಯನ್ನ ನೀಡಬೇಕು ಅನ್ನೋದು. ಯಾವುದೇ ಸಂಸದೀಯ ವ್ಯವಸ್ಥೆಯಲ್ಲಿ ಇದು ಅತ್ಯಂತ ಸಹಜ ಮತ್ತು ನ್ಯಾಯಯುತವಾದಂತಹ ಬೇಡಿಕೆ. ಆದ್ರೆ ಈ ಸರಳ ಮತ್ತು ಪ್ರಾಮಾಣಿಕ ವಿಚಾರ ಯಾಕೆ ಬಿಜೆಪಿ ಸರ್ಕಾರಕ್ಕೆ ಅಪಥ್ಯವಾಗಿ ಕಾಣಿಸ್ತಾ ಇದೆ? ಸಂಸದರನ್ನ ಅಮಾನತು ಮಾಡುವಷ್ಟು ದೊಡ್ಡ ವಿಚಾರವಾಗಿ ಅದಕ್ಕೆ ಇದು ಯಾಕೆ ಕಾಣಿಸ್ತಾ ಇದೆ? ಈ ಕುರಿತು ಚರ್ಚೆಯಿಂದ ಮೋದಿ ಸರ್ಕಾರ ತಪ್ಪಿಸ್ಕೊಳ್ತಾ ಇರೋದು ಯಾಕೆ? ಮೋದಿ ಸರ್ಕಾರಕ್ಕೆ ಇರುವಂತಹ ಭಯ ಆದ್ರೂ ಏನು? ಸಂಸತ್ತಿನ ಇತಿಹಾಸದಲ್ಲಿಯೇ ಇಷ್ಟೊಂದು ಸಂಸದರನ್ನ ಅಮಾನತುಗೊಳಿಸಿರುವುದು ಇದೇ ಮೊದಲು. ಡಿಸೆಂಬರ್ 18ರಂದು ರಾಜ್ಯಸಭೆಯಿಂದ 45 ಸಂಸದರ ಅಮಾನತು ಮಾಡಲಾಗಿದ್ದು, ಅವರಲ್ಲಿ 34 ಸದಸ್ಯರನ್ನ ಪ್ರಸ್ತುತ ಅಧಿವೇಶನದ ಉಳಿದ ಅವಧಿಗೂ 11 ಸದಸ್ಯರನ್ನ ವಿಶೇಷಾಧಿಕಾರ ಸಮಿತಿಯ ವರದಿಯವರೆಗೂ ಅಮಾನತುಗೊಳಿಸಲಾಗಿದೆ. ರಾಜ್ಯಸಭೆಯಿಂದ ಅಮಾನತುಗೊಂಡಂತಹ ಸಂಸದರಲ್ಲಿ ಕಾಂಗ್ರೆಸ್ನಿಂದ ಜೈರಾಮ್ ರಮೇಶ್, ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ 12 ಸದಸ್ಯರು, ಟಿಎಂಸಿಯಿಂದ 7 ಸಂಸದರು, ಡಿಎಂಕೆಯಿಂದ 4 ಸದಸ್ಯರು, ಹಾಗೆ ಆರ್ಜೆಡಿಯಿಂದ 2, ಸಿಪಿಐಎಂ, ಎನ್ಸಿಪಿ, ಜೆಎಂಎಂನಿಂದ ತಲಾ 2, ಜೆಡಿಯುನಿಂದ 2, ಎಸ್ಪಿಯಿಂದ 2, ಇತರರು 2. ಇವರಲ್ಲದೆ ವಿಶೇಷಾಧಿಕಾರ ಸಮಿತಿ ವರದಿ ಬರೋವರೆಗೂ ಅಮಾನತಿನಲ್ಲಿರುವವರು 11 ಸಂಸದರು. ಇನ್ನು ಲೋಕಸಭೆಯಿಂದ ಅಮಾನತುಗೊಂಡಂತಹ 33 ಪ್ರತಿಪಕ್ಷ ಸಂಸದರಲ್ಲಿ ಪ್ರಸ್ತುತ ಅಧಿವೇಶನದ ಉಳಿದ ಅವಧಿಗೆ ಅಮಾನತುಗೊಂಡಿರುವವರು ಟಿಎಂಸಿಯಿಂದ 9 ಮತ್ತು ಡಿಎಂಕೆಯ 9 ಸದಸ್ಯರು, ಕಾಂಗ್ರೆಸ್ನಿಂದ 11 ಸದಸ್ಯರು, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ 2, ಹಾಗೆ ರೆವಲ್ಯೂಷನರಿ ಸೋಷಿಯಲಿಸ್ಟ್ ಪಾರ್ಟಿ ಮತ್ತು ಜೆಡಿಯುನಿಂದ ತಲಾ 2. ಇವರಲ್ಲದೆ ಕಾಂಗ್ರೆಸ್ನ ಇನ್ನೂ 3 ಸಂಸದರು ವಿಶೇಷಾಧಿಕಾರ ಸಮಿತಿಯ ವರದಿ ಬರೋವರೆಗೆ ಅಮಾನತಿನಲ್ಲಿರಲಿದ್ದಾರೆ.
ಈ ಹಿಂದೆ ಡಿಸೆಂಬರ್ 14ರಂದು ಲೋಕಸಭೆ ಮತ್ತು ರಾಜ್ಯಸಭೆಯಿಂದ 14 ಸಂಸದರನ್ನ ಅಮಾನತುಗೊಳಿಸಲಾಗಿತ್ತು. ಸಂಸತ್ತಿನಿಂದ ವಿರೋಧ ಪಕ್ಷಗಳ ಸದಸ್ಯರನ್ನ ಅಮಾನತು ಮಾಡಿರುವಂತಹ ಕ್ರಮಕ್ಕೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲು ಆಗಂತುಕರು ಸಂಸತ್ತಿನ ಮೇಲೆ ದಾಳಿ ನಡೆಸಿದ್ರು. ಬಳಿಕ ಮೋದಿ ಸರ್ಕಾರ ಸಂಸತ್ತು ಮತ್ತು ಪ್ರಜಾಪ್ರಭುತ್ವದ ಮೇಲೆ ದಾಳಿ ನಡೆಸ್ತಾ ಇದೆ ಅಂತ ಖರ್ಗೆ ಅವರು ಎಕ್ಸ್ನಲ್ಲಿ ತೀವ್ರ ಟೀಕೆ ಮಾಡಿದ್ದಾರೆ. ಇದರೊಂದಿಗೆ ಮೋದಿ ನೇತೃತ್ವದ ನಿರಂಕುಶ ಸರ್ಕಾರ ಪ್ರಜಾಪ್ರಭುತ್ವದ ಎಲ್ಲಾ ಶಿಷ್ಟಾಚಾರಗಳನ್ನ ಕಸದ ಬುಟ್ಟಿಗೆ ಎಸೆದಿದೆ ಅಂತ ಖರ್ಗೆ ಅವರು ಟೀಕೆ ಮಾಡಿದ್ದಾರೆ. ನಮ್ಮದು ಎರಡು ಸರಳ ಮತ್ತು ಪ್ರಾಮಾಣಿಕ ಬೇಡಿಕೆಗಳು. ಸಂಸತ್ತಿನಲ್ಲಿ ಆದಂತಹ ಅಕ್ಷಮ್ಯ ಭದ್ರತಾ ಲೋಪದ ಬಗ್ಗೆ ಕೇಂದ್ರ ಗೃಹ ಸಚಿವರು ಸಂಸತ್ತಿನ ಉಭಯ ಸದನಗಳಲ್ಲಿ ಹೇಳಿಕೆ ನೀಡಬೇಕು ಹಾಗೂ ಇದೇ ವಿಚಾರವಾಗಿ ವಿಸ್ತೃತ ಚರ್ಚೆ ಆಗಬೇಕು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಆದ್ರೆ ಪ್ರತಿಪಕ್ಷಗಳ ಈ ಬೇಡಿಕೆ ಬಗ್ಗೆ ಸ್ಪಂದಿಸೋದಿಕ್ಕೆ ಸರ್ಕಾರಕ್ಕೆ ಅಡ್ಡ ಬರ್ತಾ ಇರೋದು ಯಾವ ಪ್ರತಿಷ್ಠೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಈ ವಿಚಾರವಾಗಿ ಸಂಸತ್ ಅಧಿವೇಶನ ನಡೀತಾ ಇರುವಾಗಲೇ ಪ್ರಧಾನಿ ಮೋದಿ ಪತ್ರಿಕೆಯೊಂದಕ್ಕೆ ಸಂದರ್ಶನ ಕೊಡ್ತಾರೆ. ಗೃಹ ಮಂತ್ರಿ ಅಮಿತ್ ಶಾ ಅವರು ನ್ಯೂಸ್ ಚಾನೆಲ್ಗೆ ಸಂದರ್ಶನ ನೀಡ್ತಾರೆ. ಆದ್ರೆ ಇಬ್ರು ಸಂಸತ್ತಿನಲ್ಲಿ ಹೇಳಿಕೆ ಕೊಡೋದಿಕ್ಕೆ ರೆಡಿ ಇಲ್ಲ. ದೇಶದ ಪರಮೋಚ್ಚ ಸಂಸ್ಥೆಯಾದಂತಹ ಸಂಸತ್ತಿಗೆ ಈ ಸರ್ಕಾರ ಕೊಡ್ತಾ ಇರುವಂತಹ ಗೌರವ ಇದು. ದೇಶದ ಜನರನ್ನ ಪ್ರತಿನಿಧಿಸುವಂತಹ ಸಂಸತ್ತಿನ ಬಗ್ಗೆ ಅವರು ಹೊಣೆಗಾರಿಕೆ ತೋರ್ತಾ ಇಲ್ಲ ಅನ್ನೋದು ಖರ್ಗೆ ಅವರ ತಕರಾರು. ಸಂಸತ್ತಿನಲ್ಲಿ 10 ವರ್ಷಗಳಿಂದ ವಿಪಕ್ಷ ನಾಯಕನಿಲ್ಲ. ಅದನ್ನ ಕೊಡಬೇಕಾಗಿದ್ದಂತಹ ಈ ಸರ್ಕಾರ ಅದನ್ನ ಕೊಡ್ಲೇ ಇಲ್ಲ. ವಿಪಕ್ಷದವರಿಗೆ ಕೊಡಬೇಕಾಗತ್ತೆ ಅಂತ ಸಂಸತ್ತಿನಲ್ಲಿ ಉಪ ಸ್ಪೀಕರ್ ಹುದ್ದೆಗೂ ನೇಮಕಾತಿ ಆಗಲೇ ಇಲ್ಲ. ಪ್ರತಿಪಕ್ಷಗಳ ಬಲ ಕಡಿಮೆ ಇರುವಂತಹ ಸಂಸತ್ತಿನಲ್ಲಿ ಚರ್ಚೆ ಇಲ್ಲದೆ ಚರ್ಚೆಯ ಕುರಿತ ಒತ್ತಾಯಗಳನ್ನು ತಿರಸ್ಕರಿಸಿ ತನ್ನ ಅನುಕೂಲಕ್ಕೆ ಬೇಕಿರುವಂತಹ ಪ್ರಮುಖ ಕಾಯ್ದೆಗಳನ್ನೆಲ್ಲ ಅಂಗೀಕರಿಸಿದೆ. ಭಿನ್ನಾಭಿಪ್ರಾಯಗಳನ್ನು ಪೂರ್ತಿಯಾಗಿ ಕಡೆಗಣಿಸಿದೆ ಅಥವಾ ಅಮಾನತಿನಂತಹ ಕ್ರಮಗಳ ಮೂಲಕ ಹತ್ತಿಕ್ಕುತ್ತಲೇ ಬಂದಿದೆ. ಪ್ರಜಾಪ್ರಭುತ್ವದ ಸೊಗಸು ಮತ್ತು ಸಾರ್ಥಕತೆ ಇರೋದೇ ಭಿನ್ನ ಧ್ವನಿಗಳಲ್ಲಿ, ಪ್ರತಿರೋಧದಲ್ಲಿ, ಪ್ರಶ್ನಿಸುವಂತಹ ಅವಕಾಶ ಇರೋದ್ರಲ್ಲಿ. ಆದರೆ ಮೋದಿ ಸರ್ಕಾರಕ್ಕೆ ಮಾತ್ರ ಇದ್ಯಾವುದೂ ಬೇಡ. ಅದು ಪ್ರತಿಪಕ್ಷಗಳು ಮೌನವಾಗಿರಬೇಕು ಅಂತ ಬಯಸುತ್ತೆ. ಈಗಂತೂ ಪ್ರತಿಪಕ್ಷಗಳು ಇರಲೇಬಾರದು ಅಂತ ಅದು ಬಯಸ್ದಂಗೆ ಕಾಣಿಸ್ತಾ ಇದೆ. ಮೌನವಾಗಿರದೆ ಹೋದ್ರೆ ಮೌನವಾಗಿಸುವಂತಹ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಮೌನವಾಗಿಸುವುದಕ್ಕಾಗಿ ಅದು ಯಾವುದೇ ನೆಪಗಳನ್ನು ಹುಡುಕಿ ತೆಗೆಯುತ್ತೆ. ಯಾವ ಅತಿಗೆ ಬೇಕಾದರೂ ಹೋಗುತ್ತೆ. ಎಂಥದೇ ಭಂಡತನ ತೋರಿಸೋದಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಈಗಾಗಿರೋದು ಅಂಥದ್ದೇ ಒಂದು ಬೆಳವಣಿಗೆ. ಪ್ರಜಾಪ್ರಭುತ್ವದ ಸೌಧದಲ್ಲಿ ನಿರಂಕುಶ ನಡೆಯೊಂದು ಹೀಗೆ ಆಕ್ರಮಣ ನಡೆಸಿದೆ. ಮತ್ತೆ ಅದು ತನ್ನನ್ನು ಪ್ರಶ್ನಿಸುವವರನ್ನ, ತನ್ನ ವೈಫಲ್ಯದ ವಿರುದ್ಧ ಪ್ರತಿಭಟನೆ ಮಾಡುವವರನ್ನ ದಮನ ಮಾಡುತ್ತಲೇ ಇದೆ. ಇವರ ಈ ದುರಾಡಳಿತದಲ್ಲಿ ಪ್ರಜಾಪ್ರಭುತ್ವ ಅನ್ನೋದು ಇವರ ವಿಶ್ವಸಂಸ್ಥೆಯ ಭಾಷಣದಲ್ಲಿನ ಒಂದು ಪದವಾಗಿ ಮಾತ್ರವೇ ಉಳಿದುಬಿಟ್ಟಿದೆ ಅಂತ ಹೇಳೋದಕ್ಕೆ ಸಂಕಟ ಆಗುತ್ತೆ. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.